ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪೂರ್ವಿ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಅತಿ ಸರಳವಾಗಿ ಬ್ಲೌಸ್ ಕಟ್ಟಿಂಗನ್ನು ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲದೆ ಯಾವ ಥರ ನಾವು ಬ್ಲೌಸನ್ನು ಕಟ್ ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಈಸಿಯಾದಂತಹ ಒಂದು ಮೆಥಡು. ಫಸ್ಟ್ ಟೈಮ್ ಬ್ಲೌಸ್ ಕಟ್ ಮಾಡ್ತಾ ಇರೋರು ಕೂಡ ಕನ್ಫ್ಯೂಸ್ ಆಗೋವಂಥ ಚಾನ್ಸೇ ಇಲ್ಲ. ಅಷ್ಟೊಂದು ಸುಲಭವಾಗಿರುತ್ತೆ ಈ ಒಂದು ಮೆಥಡ್. ಖಂಡಿತ ಫಾಲೋ ಆಗಬೇಡಿ. ನಾನಿಲ್ಲಿ ಯಾವುದೇ ರೀತಿಯಲ್ಲಿ ಟೇಪನ್ನು ಬಳಸ್ಕೊಳ್ತಾ ಇಲ್ಲ, ಕೇವಲ ಮೆಜರ್ಮೆಂಟ್ ಬ್ಲೌಸನ್ನು ಸಹಾಯದಿಂದ ಮಾತ್ರನೇ ಬ್ಲೌಸನ್ನು ಪರ್ಫೆಕ್ಟಾಗಿ ಯಾವ ಥರ ಕಟ್ ಮಾಡ್ಕೋಬೋದು ಅಂತ ನಾವು ವಿಡಿಯೋದಲ್ಲಿ ಕಲ್ತ್ಕೋಬೋದು. ನೋಡಿ, ನಾವು ಬ್ಲೌಸನ್ನು ನೀಟಾಗಿ ಮನೆಯಲ್ಲಿ ಯಾವ ರೀತಿ ಫೋಲ್ಡ್ ಮಾಡ್ಕೊಂಡು ಎತ್ತಿಟ್ಕೊಳ್ತೀವೋ ಅದೇ ರೀತಿಯಾಗಿ ಬ್ಲೌಸನ್ನು ಫೋಲ್ಡ್ ಮಾಡ್ಕೊಳ್ಳಿ. ತುಂಬ ರಿಂಕಲ್ಸ್ ಏನಾದರೂ ಇದ್ದರೆ ಹೊಸದಾಗಿ ಕಲಿಯೋರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತಲ್ವ, ನೀಟಾಗಿ ಒಂದ್ಸಲಿ ಐರನನ್ನು ಕೂಡ ಮಾಡ್ಕೊಂಬಿಡಿ. ನೋಡಿ, ಬ್ಲೌಸನ್ನು ಕರೆಕ್ಟಾಗಿ ಎರಡು ಫೋಲ್ಡಿಂಗ್ಸಲ್ಲಿ ಫೋಲ್ಡಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ತಗೊಂಡಿರುವಂತಹ ಬ್ಲೌಸ್ ಪೀಸ್ನ ಕ್ಲೋಸ್ ಪಾರ್ಟು ನನ್ನ ಕಡೆಗೆ ಇಟ್ಕೊಂಡಿದ್ದೀನಿ, ಓಪನ್ ಪಾರ್ಟ್ಸ್ನ ಆಪೋಸಿಟ್ ಡೈರೆಕ್ಷನಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಬ್ಲೌಸನ್ನು ನೀಟಾಗಿ ಆ ಕಡೆ ಈ ಕಡೆ ಜಗ್ಗಬಾರ್ದು, ಸ್ಟ್ರೈಟಾಗಿ ಕರೆಕ್ಟಾಗಿ ರೆಡಿ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ. ಈಗ ನಾನು ಮೊದಲು ಕೆಳಭಾಗದಲ್ಲಿ ಒಂದು 1/4 ಇಂಚಾಗಷ್ಟು ಬಟ್ಟೆಯನ್ನು ಒಂದು ಲೈನ್ ಹಾಕ್ಕೊಂಡು ಮಾರ್ಕಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕಪ್ಪ ಅಂತಂದರೆ ಇದು ಬ್ಯಾಕ್ ಬೆಲ್ಟ್ ಸ್ಟಿಚ್ ಮಾಡ್ಕೊಳ್ಲಿಕ್ಕೆ ನಮಗೆ ಒಂದು ಸ್ವಲ್ಪ ಬಟ್ಟೆ ಬೇಕಾಗತ್ತಲ್ವ, ಅದಕ್ಕೋಸ್ಕರ ಅಂತ. ಈ ಒಂದು ಲೈನ್ ಮೇಲೆ ನಾವು ತಗೊಂಡಿರುವಂತಹ ಬ್ಲೌಸ್ ಪೀಸನ್ನು ಕರೆಕ್ಟಾಗಿ ಕೂರಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಮಗೆ ಬ್ಲೌಸು ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ಕೂರಿಸ್ಕೋಬೇಕು. ಈ ರೀತಿಯಾಗಿ ಲೈನ್ ಮೇಲೆ ಕರೆಕ್ಟಾಗಿ ಕೂರಿಸ್ಕೊಂಡ ನಂತರ ನೋಡಿ, ಸೊಂಟದ ಲೂಸ್ ಎಷ್ಟಿದೆಯೋ ಅಲ್ಲಿಗೆ ಒಂದು ಮಾರ್ಕಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಬ್ಲೌಸನ್ನು ಆ ಕಡೆ ಈ ಕಡೆ ಜಗ್ಗಬಾರ್ದು, ಸ್ಟ್ರೈಟಾಗಿ ಇಟ್ಕೋಬೇಕು. ಹಾರ್ಮ್ ಡೌನ್ ಎಲ್ಲಿಗಿದೆಯೋ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ನಾವು ಕಟ್ ಮಾಡ್ಕೊಳ್ಲಿಕ್ಕೆ ಅದಕ್ಕಿಂತ ಒಂದು ಸ್ವಲ್ಪ ಮೇಲ್ಭಾಗಕ್ಕೆ ಮತ್ತೊಂದು ಮಾರ್ಕಿಂಗನ್ನು ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕೂಡ ಅಷ್ಟೇ, ಶೋಲ್ಡರ್ಸಲ್ಲಿ ನೋಡಿ ನೀಟಾಗಿ ಎಳ್ಕೊಂಡು ಮೇಲ್ಭಾಗಕ್ಕೆ ಕರೆಕ್ಟಾಗಿ ಬಟ್ಟೆನ ಸರಿಪಡಿಸ್ಕೊಂಡು ನೋಡಿ, ಶೋಲ್ಡರ್ಸ್ ಎಷ್ಟಿದೆಯೋ ಅಲ್ಲಿಗೆ ಒಂದು ಮಾರ್ಕಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಿಂತ ಮುಂಭಾಗಕ್ಕೆ ಕಟ್ ಮಾಡ್ಕೊಳ್ಲಿಕ್ಕೆ ಒಂದು ಮಾರ್ಕಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ರೆಡಿ ಇರೋದು ಇಲ್ಲಿಗೆ ಅಲ್ವಾ ನೆಕ್ಕು, ಅಲ್ಲಿಗೆ ಒಂದು ಮಾರ್ಕಿಂಗು. ನಾವು ಕಟ್ ಮಾಡ್ಕೊಳ್ಲಿಕ್ಕೆ ಇನ್ನು ಸ್ವಲ್ಪ ಮುಂದಕ್ಕೆ ಮತ್ತೊಂದು ಮಾರ್ಕಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಸ್ಟಿಚಿಂಗ್ ಆಗಿರೋದು ಇಲ್ಲಿಗೆ ಅಲ್ವಾ, ನಾವು ಕಟ್ ಮಾಡ್ಕೊಳ್ಲಿಕ್ಕೆ ಮೇಲ್ಭಾಗಕ್ಕೆ ಇನ್ನೊಂದು 1/4 ಇಂಚಿನಷ್ಟು ಮೇಲ್ಭಾಗಕ್ಕೆ ಮತ್ತೊಂದು ಲೈನನ್ನು ಕೂಡ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಆರಾಮಾಗಿ ಅರ್ಥ ಆಗ್ತಾ ಇದೆ ಅಲ್ವಾ. ಈಗ ಬ್ಯಾಕ್ ನೆಕ್ ಎಲ್ಲಿಗಿದೆಯೋ ಅಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ರೆಡಿ ಇರಬೇಕು. ಒಂದು ಸ್ವಲ್ಪ ಮೇಲ್ಭಾಗಕ್ಕೆ ನಾವು ಮತ್ತೊಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಅಲ್ಲಿಗೆ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ಎರಡು ಲೈನ್ಗಳನ್ನು ಜಾಯಿಂಟ್ ಮಾಡ್ತಾ ನಾನೊಂದು ಲೈನನ್ನು ಡ್ರಾ ಮಾಡಿಕೊಂಡೆ. ಈಗ ಸೊಂಟದ ಹತ್ರ ನಾವೆರಡು ಡಾಟ್ಸ್ಗಳನ್ನು ಇಟ್ಕೊಳ್ತೀವಲ್ವ, ಅದಕ್ಕೋಸ್ಕರ ಅಂತ ನಾನು ಎಕ್ಸ್ಟ್ರಾ 1 ಇಂಚನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಂತರ ಲೂಸ್ಗೋಸ್ಕರ ಅಂತ ಬ್ಲೌಸ್ಗೆ ನಾವು ಎಕ್ಸ್ಟ್ರಾ ಸ್ಟಿಚಸ್ ಹಾಕ್ಕೊಳ್ಲಿಕ್ಕೆ ಬಟ್ಟೆ ಬೇಕಲ್ವ, ಅದಕ್ಕೋಸ್ಕರ ಅಂತ ಪ್ಲಸ್ 1.5 ಇಂಚು ನಾನು ಎಕ್ಸ್ಟ್ರಾ ಮಾರ್ಜಿನನ್ನು ಮಾರ್ಕಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಇವನ್ ಸೊಂಟದ ಕಡೆ ಮತ್ತು ಹಾರ್ಮ್ ಡೌನ್ ಕಡೆ ಕೂಡ. ಈಗ ಈ ಒಂದು ಬ್ಲೌಸನ್ನು ಹೊರಗಡೆ ತೆಗಿಯೋಣ. ಈಗ ನಾವು ಮಾರ್ಕ್ ಮಾಡ್ಕೊಂಡಿರುವ ಮಾರ್ಕ್ಗಳನ್ನು ಬೇಸ್ ಮಾಡಿಕೊಂಡು ನಾವು ಬ್ಲೌಸನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಈಗ ಇವೆರಡನ್ನು ಕೂಡ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಈಗ ನಾನು ಇಲ್ಲಿ ನೋಡಿ, ನೆಕ್ನ ಅಗಲ ಬಂದು 1.75 ಇದೆ, 1.75 ಇದೆ. ಕೆಳಗಡೆ ಅಷ್ಟೇ ನಾವು ಮಾರ್ಕ್ ಮಾಡಿಕೊಂಡು ತುಂಬ ಗೂಡಾಗಿ ಬಂದುಬಿಡುತ್ತೆ. ಅದಕ್ಕೋಸ್ಕರ 1 ಇಂಚ್ ಎಕ್ಸ್ಟ್ರಾ ಮಾಡ್ಕೊಂಡ್ಬಿಟ್ಟು 2.7 ಇಂಚ್ಗೆ 7.5 ಇಂಚಸ್ಗೆ ಮಾರ್ಕಿಂಗನ್ನು ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ನಾವು ಆರ್ಮ್ ಡೌನನ್ನು ಕರೆಕ್ಟಾಗಿ ನಾವು ಮಾರ್ಕಿಂಗ್ಸ್ ಮೇಲ್ಗಡೆ ಕಟ್ಟಿಂಗ್ ಅಂತ ಏನು ಮಾರ್ಕಿಂಗ್ಸ್ ಮಾಡ್ಕೊಂಡಿದ್ದೀವೋ ಆ ಮಾರ್ಕ್ಸ್ನ ಸಹಾಯದಿಂದ ಒಂದು ಸ್ಕ್ವೇರನ್ನು ಡ್ರಾ ಮಾಡಿಕೊಂಡು 1/4 ಇಂಚು ಮೇಲ್ಭಾಗಕ್ಕೆ ಈ ಒಂದು ಭಾಗದಲ್ಲಿ ಮಾರ್ಕಿಂಗನ್ನು ಮಾಡಿಕೊಂಡು ಈ ರೀತಿಯಾಗಿ ಜಾಯಿಂಟನ್ನು ಮಾಡ್ಕೋಬೇಕಾಗತ್ತೆ. ಈಗ ನೋಡಿ, ಈ ರೀತಿಯಾಗಿ ನಾವು ಯಾವುದೇ ಕಾರಣಕ್ಕೂ ರೆಡಿ ಲೈನ್ಗೆ ನಾವು ಡ್ರಾ ಮಾಡ್ಕೋಬಾರ್ದು. ಕಟ್ಟಿಂಗ್ ಲೈನ್ಗೆ ಅಂತ ನಾವು ಮುಂದೆಗಡೆಗೆ ಒಂದು ಲೈನ್ ಮಾಡ್ಕೊಂಡಿರ್ತೀವಲ್ವ, ಅಲ್ಲಿಗೆ ಡ್ರಾ ಮಾಡ್ಕೋಬೇಕು. ರೌಂಡಾಗಿ ಕರ್ವನ್ನು ಡ್ರಾ ಮಾಡಿಕೊಂಡು ನೆಕ್ಕನ್ನು ಕೂಡ ಕಟ್ ಮಾಡ್ಕೋಬೇಕಾಗತ್ತೆ. ಈಗ ಮತ್ತೊಂದು ಸರಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳೋಣ.
ನಮಗೆ ಹಾರ್ಮೋಲ್ ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ ನೋಡಿ. ಈ ರೀತಿಯಾಗಿ ಬ್ಲೌಸ್ನ ಫೋಲ್ಡ್ ಮಾಡಿಕೊಂಡು ನೀಟಾಗಿ ನಾವು ಮಾಡ್ಕೊಂಡಿರುವಂತಹ ಕರು ಮೇಲೆ ಕೂರಿಸ್ಕೊಂಡ್ರೆ ಕರೆಕ್ಟಾಗಿ ಇದ್ದರೆ ನಾವು ಮಾಡಿರುವಂತಹ ಮಾರ್ಕಿಂಗ್ಸು ಕರೆಕ್ಟಾಗಿದೆ ಅಂತ ಅರ್ಥ. ಕರೆಕ್ಟಾಗಿ ಬಂದರೆ ಮಾತ್ರ ಕಟ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಮತ್ತೊಮ್ಮೆ ಕ್ರಾಸ್ ವೆರಿಫಿಕೇಷನ್ ಮಾಡಿಕೊಂಡು ನಂತರ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಕರೆಕ್ಟಾಗಿ ಬಂದಿದೆ. ಈಗ ನಾವು ಮಾಡ್ಕೊಂಡಿರುವಂತಹ ಮಾರ್ಕಿಂಗ್ಸು ಕರೆಕ್ಟಾಗಿದೆ ಅಂತ ಅರ್ಥ. ಈಗ ನಾವು ರೆಡಿ ಟು ಕಟ್. ನೋಡಿ ಈಗ ನಾವು ಈ ಬ್ಲೌಸನ್ನು ಏನು ಮಾರ್ಕಿಂಗ್ಸ್ ಇದೆಯೋ ಅದ್ರ ಮೇಲೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳೋಣ. ನಮಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಬ್ಲೌಸ್ ಒಂದಿದ್ರೆ ಸಾಕು, ಈಸಿಯಾಗಿ ನಾವು ಪರ್ಫೆಕ್ಟ್ ಆದಂತಹ ಬ್ಲೌಸನ್ನು ಆರಾಮಾಗಿ ಕಟ್ ಮಾಡ್ಕೋಬೋದು. ತುಂಬ ಅಂದರೆ ತುಂಬಾ ಸುಲಭ. ಈಗ ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡಿದ್ದೀವಲ್ವ, ಇದನ್ನು ಬೇಸ್ ಮಾಡಿಕೊಂಡು ಫ್ರಂಟ್ ಪಾರ್ಟನ್ನು ಯಾವ ಥರ ಕಟ್ ಮಾಡಬೇಕು ಅಂತ ನೋಡೋಣ. ಈಗ ಈ ಒಂದು ಬ್ಯಾಕ್ ಪಾರ್ಟ್ನ ತಗೊಂಡು ನೋಡಿ, ಓಪನ್ ಸೈಡ್ ಇದೆ ಅಲ್ವಾ, ಆ ಕಡೆಗೆ ನಾವು ಬ್ಯಾಕ್ ಪಾರ್ಟ್ನ ಬ್ಯಾಕ್ ನೆಕ್ ಬರೋ ಥರ ಈ ರೀತಿಯಾಗಿ ಕೂರಿಸ್ಕೋಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ನಾವು ಹಿಂಭಾಗದನ್ನ ಈ ರೀತಿಯಾಗಿ ಸೆಟ್ ಮಾಡಿಕೊಂಡು ಎಲ್ಲಿ ಅಡ್ಜಸ್ಟ್ ಆಗುತ್ತೋ ಅಲ್ಲಿವರೆಗೂ ಮೇಲ್ಭಾಗಕ್ಕೆ ತಗೊಳ್ತಾ ಈ ರೀತಿಯಾಗಿ ಕೂರಿಸ್ಕೋಬೇಕು. ಈಗ ನಾವು ಕಟ್ ಮಾಡ್ಕೊಂಡಿರುವಂತಹ ಬ್ಯಾಕ್ ಪಾರ್ಟ್ ಏನಿದೆಯೋ ಸೇಮ್ ಅದೇ ಒಂದನ್ನು ಬೇಸ್ ಮಾಡಿಕೊಂಡು ಅದರ ಮೇಲೇ ನಾವು ಈ ರೀತಿಯಾಗಿ ನೀಟಾಗಿ ಲೈನನ್ನು ಡ್ರಾ ಮಾಡ್ಕೋಬೇಕಾಗತ್ತೆ. ನಾವು ತಗೊಂಡಿರುವಂತಹ ಬ್ಯಾಕ್ ನೆಕ್ಗಿಂತಲೂ ಫ್ರಂಟ್ ನೆಕ್ ಅನ್ನೋದು ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ಈ ಒಂದು ನೆಕ್ನ ಕಡೆ ಇನ್ನು ಸ್ವಲ್ಪ ಮೇಲ್ಭಾಗಕ್ಕೆ ಡ್ರಾ ಮಾಡ್ಕೋಬೇಕಾಗುತ್ತೆ. ಅದನ್ನು ಹೊರತುಪಡಿಸಿ ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಹಾಗೇ ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಹೊರಗಡೆ ತೆಗಿಯೋಣ. ಈಗ ನಾವು ತಗೊಂಡಿರುವಂತಹ ಮೆಜರ್ಮೆಂಟ್ ಬ್ಲೌಸ್ನ ತಗೊಂಡು ಇದನ್ನು ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತ ನೋಡ್ಕೊಳ್ಳೋಣ. ನೋಡಿ ಈ ಒಂದು 1/4 ಇಂಚನ್ನ ಮಾರ್ಕ್ ಮಾಡ್ಕೋಬೇಕು. ಏನಕ್ಕಪ್ಪ ಅಂದರೆ ಅದು ನಾವು ಸ್ಟಿಚ್ ಹಾಕ್ಕೊಳ್ಳುವಾಗ ಅಷ್ಟು ಬಟ್ಟೆನ ಹೊರಗಡೆ ಬಿಡ್ತೀವಲ್ವ, ಅದಕ್ಕೋಸ್ಕರ. ಅದನ್ನು ಹೊರತುಪಡಿಸಿ ರೆಡಿ ಇದೆ ಅಲ್ವ, ಅಲ್ಲಿಂದ ಫ್ರಂಟ್ ನೆಕ್ ಎಲ್ಲಿಗಿದೆಯೋ ಅಲ್ಲಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಕಟ್ಟಿಂಗ್ ಅಂತ ಒಂದು ಸ್ವಲ್ಪ ಮೇಲಕ್ಕೆ ಮತ್ತೊಂದು ಮಾರ್ಕಿಂಗನ್ನು ಕೂಡ ಮಾಡ್ಕೊಂಡಿದ್ದೀನಿ. ಈಗ ಈ ಶೋಲ್ಡರ್ಸ್ನ ಕಡೆಯಿಂದ ಹಿಡ್ಕೊಂಡು ಮೇಲ್ಭಾಗದಿಂದ ಸ್ವಲ್ಪ ಜಗ್ಗುತ್ತಾ ನೋಡಿ ಈ ರೀತಿಯಾಗಿ ಇಟ್ಕೊಂಡ್ರೆ ನಮಗೆ ಎಷ್ಟು ಕರೆಕ್ಟಾಗಿ ಡಾಟ್ ಎಲ್ಲಿಗಿದೆಯೋ ಅಲ್ಲಿವರೆಗೂ ಕರೆಕ್ಟಾಗಿ ಇಟ್ಕೊಂಡು ಜಗ್ಗಿಕೊಂಡು, ತೀರಾ ಜಗ್ಗಬಾರ್ದು, ಲೈಟಾಗಿ ಜಗ್ಗಿದ್ರೆ ಸಾಕು. ನೋಡಿ ಅಲ್ಲಿಗೆ ಒಂದು ಡಾಟನ್ನು ಮಾರ್ಕಿಂಗನ್ನು ಮಾಡಿಕೊಂಡು ಸ್ಟಿಚ್ಚಿಂಗ್ ಅಂತ ಅದಕ್ಕಿಂತ ಕೆಳಗಡೆ ಮತ್ತೊಂದು ಮಾರ್ಕಿಂಗನ್ನು ಕೂಡ ಮಾಡ್ಕೋಬೇಕು. ಈಗ ನೋಡಿ ನಮಗೆ ಹಾರ್ಮ್ ಡೌನಿಂದ ಶೇಪ್ ಬೆಲ್ಟ್ ಜಾಯಿಂಟ್ ಎಲ್ಲಿಗಿದೆಯೋ ಅಲ್ಲಿಗೆ ನೋಡ್ಕೊಳ್ತಾ ನಾವೊಂದು ಮಾರ್ಕಿಂಗನ್ನು ಮಾಡ್ಕೋಬೇಕಾಗತ್ತೆ. ಹಾರ್ಮ್ ಡೌನಿಂದ ಶೇಪ್ ಬೆಲ್ಟ್ ಜಾಯಿಂಟ್ವರೆಗೂ ಎಲ್ಲಿಗಿದೆಯೋ ಅಲ್ಲಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ನಾವು ಕಟ್ ಮಾಡ್ಕೊಳ್ಲಿಕ್ಕೆ ಬಟ್ಟೆ ಬೇಕಲ್ವ, ಅದಕ್ಕೆ ಒಂದು ಸ್ವಲ್ಪ ಬಟ್ಟೆಯನ್ನು ಎಕ್ಸ್ಟ್ರಾ ಬಿಟ್ಕೊಂಡು ಕೆಳಗಡೆಗೆ ಮಾರ್ಕಿಂಗನ್ನು ಮಾಡ್ಕೋಬೇಕು. ಈಗ ಉಕ್ಸ್ ಹತ್ರ ಕೂಡ ಅಷ್ಟೇ, ಮುಂದೆಗಡೆ ಶೇಪ್ ಬೆಲ್ಟ್ ಎಲ್ಲಿಗಿದೆಯೋ ಅಲ್ಲಿಗೆ ಒಂದು ಮಾರ್ಕಿಂಗನ್ನು ಮಾಡಿಕೊಂಡು ಕಟ್ಟಿಂಗ್ ಲೈನ್ ಮೇಲೆಯಿಂದ ಇಟ್ಕೊಂಡು ಶೇಪ್ ಬೆಲ್ಟ್ ಎಲ್ಲಿಗಿದೆಯೋ ಅಲ್ಲಿಗೆ ಒಂದು ಮಾರ್ಕಿಂಗನ್ನು ಮಾಡಿಕೊಂಡು ಅದಕ್ಕೆ ಕೆಳಗಡೆಗೆ ಕಟ್ ಮಾಡ್ಕೊಳ್ಲಿಕ್ಕೆ ಮತ್ತೊಂದು ಸ್ವಲ್ಪ ಬಟ್ಟೆಯನ್ನು ಬಿಟ್ಕೊಂಡು ಮಾರ್ಕಿಂಗನ್ನು ಮಾಡಿಕೊಂಡು ಈ 3 ಡಾಟ್ಸು ಜಾಯಿನ್ ಆಗೋ ಥರ ಈ ರೀತಿಯಾಗಿ ಒಂದು ಲೈನನ್ನು ಡ್ರಾ ಮಾಡಿಕೊಂಡು ಜಾಯಿನ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ವ ಎಷ್ಟು ಈಸಿಯಾಗಿ ಫ್ರಂಟ್ ಪಾರ್ಟ್ ಮಾರ್ಕಿಂಗನ್ನು ಮಾಡ್ಕೊಂಡ್ವಿ ಅಂತ. ಇಲ್ಲಿ ಹಾರ್ಮೋಲ್ ಹತ್ರ ನಾವು ಫ್ರಂಟ್ ಪಾರ್ಟಲ್ಲಿ ಒಂದು ಸ್ವಲ್ಪ ಶೇಪನ್ನು ತಗೋಬೇಕಲ್ವ, ಅದಕ್ಕೆ ಈ ರೀತಿಯಾಗಿ ಜಾಯಿಂಟ್ಸ್ ಕಡೆಯಿಂದ ಒಂದು ಸ್ಕ್ವೇರನ್ನು ಜಾಯಿಂಟ್ ಮಾಡಿಕೊಂಡು ಅದರಿಂದ ಒಂದು 1/4 ಇಂಚು ಒಳಗಡೆಗೆ ಈ ರೀತಿಯಾಗಿ ಡ್ರಾ ಮಾಡಿಕೊಂಡ್ರೆ ಈಸಿಯಾಗಿ ನಾವು ಶೇಪನ್ನು ಕೂಡ ತಕ್ಕೋಬೋದು. ಈಗ ನಾವು ಮಾರ್ಕ್ ಮಾಡ್ಕೊಂಡಿರುವಂತಹ ಮಾರ್ಕಿಂಗ್ಸ್ಗಳ ಮೇಲೆ ನಾವು ಕಟ್ಟಿಂಗನ್ನು ಮಾಡ್ಕೊಳ್ತಾ ಇದ್ದೀವಿ.
ನಮಗೆ ಬ್ಲೌಸಲ್ಲಿ ಕಾಣಿಸುತ್ತೆ ಅಲ್ವಾ, ಅಂದರೆ ಇವಾಗ ಶೇಪ್ ಪಟ್ಟಿ ಎಲ್ಲಿಗಿದೆಯೋ ಅಲ್ಲಿಗೆ ಕಟ್ ಮಾಡ್ಕೊಂಬಿಟ್ರೆ ನಾವು ಸ್ಟಿಚ್ ಮಾಡ್ಕೊಳೋಷ್ಟೊತ್ತಿಗೆ ಅದು ಇನ್ನೂ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಕಡೆಗೂ ನಾವು ಕಟ್ಟಿಂಗ್ ಅಂತ ಒಂದು ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಬಿಟ್ಕೊಂಡು ನಾವು ಕಟ್ಟಿಂಗನ್ನು ಮಾಡ್ಕೊಳ್ತಾ ಇದ್ದೀವಿ. ಈಗ ನಾವು ಶೇಪ್ ಬೆಲ್ಟ್ಗಳನ್ನು ಕೂಡ ತುಂಬ ಈಸಿಯಾಗಿ ಯಾವ ಥರ ನಾವು ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ನೋಡಿ, ಶೇಪ್ ಬೆಲ್ಟ್ ಎಲ್ಲಿದೆಯೋ ಅದಕ್ಕಿಂತ ಒಂದು ಸ್ವಲ್ಪ ಕೆಳಗಡೆಗೆ ಬಟ್ಟೆಯನ್ನು ಇರಿಸ್ಕೊಂಡು ನೋಡಿ, ಇಲ್ಲಿಗೆ ಎಷ್ಟು ಇದೆಯೋ ಅದಕ್ಕಿಂತ ಒಂದು ಸ್ವಲ್ಪ ಕೆಳಗಡೆಗೆ ಮತ್ತೊಂದು ಲೈನನ್ನು ಡ್ರಾ ಮಾಡ್ಕೊಳ್ಳಿ. ಆಪೋಸಿಟ್ ಸೈಡಲ್ಲಿ ಕೂಡ ಅಷ್ಟೇ ಒಂದು ಸ್ವಲ್ಪ ಸ್ಟಿಚ್ಚಿಂಗ್ಗೆ ಬಟ್ಟೆಯನ್ನು ಮೇಲ್ಭಾಗಕ್ಕೆ ಬಿಟ್ಕೊಂಡು ನೋಡಿ ಈ ರೀತಿಯಾಗಿ ಕೂರಿಸ್ಕೊಂಡು ಕೆಳಗಡೆ ಎಲ್ಲಿದೆಯೋ ಅಲ್ಲಿಗೆ ಮಾರ್ಕಿಂಗನ್ನು ಮಾಡಿಕೊಂಡು ಕಟ್ಟಿಂಗ್ಗೆ ಅಂತ ಒಂದು ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾನ ಬಿಟ್ಕೊಂಡು ಈ ರೀತಿಯಾಗಿ ಕಟ್ ಮಾಡಿಕೊಂಡು ತುಂಬ ಅಂದರೆ ತುಂಬಾ ಈಸಿಯಾಗಿ ಎಷ್ಟು ಬ್ಲೌಸ್ಗಳಾದರೂ ಕೂಡ ಆರಾಮಾಗಿ ಯಾವುದೇ ರೀತಿಯ ಟೇಪನ್ನು ಬಳಸ್ಕೊಳ್ದೇನೆ ಈಸಿಯಾಗಿ ನಾವು ಕಟ್ಟಿಂಗನ್ನು ಮಾಡ್ಕೋಬೋದು. ನಮಗೆ ಮೆಜರ್ಮೆಂಟ್ ಬ್ಲೌಸ್ ಯಾವ ಥರ ಇದೆಯೋ ಅದೇ ಥರ ನಮಗೆ ಔಟ್ಪುಟ್ ಅನ್ನೋದು ಬರುತ್ತೆ. ತುಂಬಾ ಈಸಿಯಾಗಿ ಕೂಡ ಕೆಲಸ ಆಗಿಬಿಡತ್ತೆ. ಯಾವುದೇ ರೀತಿಯಲ್ಲಿ ಕನ್ಫ್ಯೂಷನ್ ಕೂಡ ಇರೋದಿಲ್ಲ. ನೋಡಿ ಎಷ್ಟೊಂದು ಕರೆಕ್ಟಾಗಿ ಬಂದಿದೆ ಅಂದರೆ ನಾವು 4 ಅಂದರೆ ಇಲ್ಲೊಂದು 1/2 ಇಂಚು, ಇಲ್ಲೊಂದು 1/4 ಇಂಚು, ಅಲ್ಲೊಂದು 1/4 ಇಂಚು, ಕೆಳಗಡೆ ಒಂದು 1/4 ಇಂಚು, ಮೇಲ್ಭಾಗದಲ್ಲಿ ಒಂದು 1/4 ಇಂಚ್ ಅಂದರೆ ಟೋಟಲಾಗಿ 1 ಇಂಚಷ್ಟು ಹೋದರೆ ಕೂಡ ಕರೆಕ್ಟಾಗಿ ನಮಗೆ ಬ್ಲೌಸ್ ಅನ್ನೋದು ರೆಡಿ ಆಗುತ್ತೆ. ಈಗ ನಾವು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ. ಉಳಿದಿರೋಂತಹ ಬಟ್ಟೆಯನ್ನು 4 ಫೋಲ್ಡಿಂಗ್ಸಲ್ಲಿ ಫೋಲ್ಡಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೀಟಾಗಿ ಬಟ್ಟೆಯನ್ನು 4 ಫೋಲ್ಡಿಂಗ್ಸಲ್ಲಿ ಫೋಲ್ಡಿಂಗನ್ನು ಮಾಡಿಕೊಂಡು ಕೆಳಗಡೆ ಒಂದು 1/4 ಇಂಚಾಗಷ್ಟು ಬಟ್ಟೆಯನ್ನು ಲೈನಿಂಗ್ ಜಾಯಿಂಟ್ ಮಾಡ್ಕೊಳ್ಲಿಕ್ಕಾಗಲಿ ಇಲ್ಲಾಂದರೆ ಪಟ್ಟಿಯನ್ನು ಜಾಯಿಂಟ್ ಮಾಡ್ಕೊಳ್ಲಿಕ್ಕಾಗಲಿ ಬೇಕಲ್ವ, ಅಷ್ಟೊಂದು ಬಟ್ಟೆಯನ್ನು ಬಿಟ್ಕೊಂಡು ಮಾರ್ಕಿಂಗನ್ನು ಮಾಡಿಕೊಂಡು ನಮಗೆ ಮೆಜರ್ಮೆಂಟ್ ಬ್ಲೌಸ್ನ ಸ್ಲೀವ್ ಹೇಗಿದೆಯೋ ಅದೇ ರೀತಿಯಾಗಿ ಆ ಲೈನ್ನ ಮೇಲೆ ಕೂರಿಸ್ಕೊಳ್ತಾ ಇದ್ದೀನಿ. ನನಗೆ ಇನ್ನೊಂದು 1/2 ಇಂಚ್ ಎಕ್ಸ್ಟ್ರಾ ಬೇಕು ಅಂತ ಕೆಳಗಡೆ ಸ್ಲೀವನ್ನು ಬಿಟ್ಕೊಂಡು ಉಳಿದಿರೋಂಥದ್ದನ್ನು ಮಾರ್ಕಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸ್ಲೀವ್ ಲೆಂತ್ ಎಲ್ಲಿಗಿದೆಯೋ ಅಲ್ಲಿಗೆ ಒಂದು ಮಾರ್ಕಿಂಗು, ಕಟ್ ಮಾಡ್ಕೊಳ್ಲಿಕ್ಕೆ ಅಂತ ಇನ್ನು ಸ್ವಲ್ಪ ಬಟ್ಟೆಯನ್ನು ಬಿಟ್ಕೊಂಡು ಮೇಲ್ಭಾಗಕ್ಕೆ ಇನ್ನೊಂದು ಮಾರ್ಕಿಂಗನ್ನು ನೋಡಿ, ಹ್ಯಾಂಡ್ ಲೂಸ್ ಎಲ್ಲಿಗಿದೆಯೋ ಅಲ್ಲಿಗೆ ಒಂದು ಮಾರ್ಕಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಲೂಸ್ಗೆ ಅಂತ ಇನ್ನೊಂದು 1 ಇಂಚು ಎಕ್ಸ್ಟ್ರಾ ಬಿಟ್ಕೊಂಡು ಮತ್ತೊಂದು ಮಾರ್ಕಿಂಗು, ಆರ್ಮ್ ಹೋಲ್ ಎಲ್ಲಿಗಿದೆಯೋ ಅಲ್ಲಿಗೆ ಒಂದು ಮಾರ್ಕಿಂಗನ್ನು ಮಾಡಿಕೊಂಡು ಕಟ್ ಮಾಡ್ಕೊಳ್ಲಿಕ್ಕೆ ಅಂತ ಅದಕ್ಕಿಂತ ಸ್ವಲ್ಪ ಮೇಲ್ಭಾಗದಲ್ಲಿ ಮತ್ತೊಂದು ಮಾರ್ಕಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಸೆಂಟ್ರಲ್ಲಿ ಈ ರೀತಿ ಬೆರಳನ್ನು ಇಟ್ಸ್ಕೊಂಡು ಈ ರೀತಿ ಮೇಲೆ ತೆಗೆದು ಎಲ್ಲಿಗಿದೆಯೋ ಆರ್ಮ್ ಕಟ್ ಅಲ್ಲಿಗೆ ಮತ್ತೊಂದು ಡಾಟನ್ನು ಕೂಡ ಮಾರ್ಕ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ನಾವು ಮಾರ್ಕಿಂಗ್ಸನ್ನು ಮಾಡ್ಕೋಬೋದು. ತುಂಬ ನಾವು ಎಕ್ಸ್ಪರ್ಟ್ಸು ಅಂತಂದರೆ ಈ ವಿಡಿಯೋನ ಆ ತಪ್ಪಿದೆ ಈ ತಪ್ಪಿದೆ ಅಂತ ಕಾಮೆಂಟ್ ಮಾಡಬೇಡಿ. ನಾನು ಮೇಯ್ನ್ ಇಂಟೆನ್ಷನ್ ಏನಪ್ಪ ಅಂತಂದರೆ ಹೊಸದಾಗಿ ಕಲಿಯೋರಿಗೆ ಬೇಸಿಕ್ಸ್ ಅದು ತುಂಬ ಈಸಿಯಾಗಿ ಅರ್ಥ ಆದರೆ 1 by 1 ಮತ್ತು ಅವರು ಕಲ್ತ್ಕೋಬೋದು ಈಸಿಯಾಗಿ ಅಂತ ಒಂದು ಇಂಟೆನ್ಷನಿಂದ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಿಮಗೆ ಇದಕ್ಕಿಂತ ಇನ್ನೂ ಚೆನ್ನಾಗಿ ಬರುತ್ತೆ ಅನ್ನೋರಾದರೆ ಈ ವಿಡಿಯೋನ ಸ್ಕಿಪ್ ಮಾಡಿ ಮುಂದೆ ನೋಡ್ಕೋಬೋದು. ನೋಡಿ, ಈ ರೀತಿಯಾಗಿ ಸ್ವಲ್ಪ ಡೌನಲ್ಲಿ ಒಂದು ಸ್ವಲ್ಪ ಶೇಪನ್ನು ಕೂಡ ಕಟ್ ಮಾಡಿಕೊಂಡು ನಾನು ಹ್ಯಾಂಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಮುಂಭಾಗದ 2 ಬಟ್ಟೆಗಳಿಗೆ ಮಾತ್ರ ಒಂದು ಸ್ವಲ್ಪ ಶೇಪನ್ನು ತಗೊಳ್ತಾ ಇದ್ದೀನಿ. ಈಗ ನಮಗೆ ಹಾರ್ಮೋಲ್ ಹತ್ರ ಸ್ವಲ್ಪ ಕ್ಲಾತ್ ಶಾರ್ಟೇಜ್ ಆಗಿದೆ ಅಲ್ವಾ, ಆ ಒಂದು ಶಾರ್ಟೇಜನ್ನು ಯಾವ ರೀತಿ ಕವರ್ ಮಾಡ್ಕೋಬೋದು ಅಂದರೆ ನೋಡಿ, ಕೆಳಗಡೆ ನಾವು ಕಟ್ ಮಾಡ್ಕೊಂಡಿದ್ದಂತಹ ಬಟ್ಟೆ ಜೊತೆಗೆ ಅಪೋಸಿಟ್ ಇಲ್ಲಿರುವಂತಹ ಬಟ್ಟೆನ ಜಾಯಿಂಟ್ ಮಾಡಿಕೊಂಡ್ರೆ ಈಸಿಯಾಗಿ ಫೋಲ್ಡಿಂಗ್ ಅನ್ನೋದು ಬರುತ್ತೆ. ನೋಡಿ, ಇಲ್ಲಿ ಬಟ್ಟೆ ಸಾಕಾಗಿಲ್ಲ ಅಂತಂದರೆ ನಾನು ಇಲ್ಲಿ ಮೇಲ್ಭಾಗದಂತಹ ಬಟ್ಟೆಯನ್ನು ತೋರಿಸ್ತೀನಿ. ನೋಡಿ, ಇದಿದೆ ಅಲ್ವಾ, ಇದನ್ನು ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಆಪೋಸಿಟಲ್ಲಿ ಜಾಯಿಂಟ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಸೆಟ್ ಆಗಿಬಿಡುತ್ತೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇಂಥ ಒಳ್ಳೆ ವೀಡಿಯೋಸ್ಗೋಸ್ಕರ ಈಗಲೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.